ನಾನಿವತ್ತು ಕಾಟೇರಮ್ಮ ಟೆಂಪಲ್ ಬಂದಿದ್ದೀನಿ. ಕಾಟೇರಮ್ಮಗೆ ಚೆನ್ನಾಗಿ ಕೈ ಮುಗಿದು ಈ ಹಳ್ಳಿ ಮರ ಸುತ್ತ 108 ಪ್ರದಕ್ಷಿಣೆ ಮಾಡಿ ಇಲ್ಲಿ ಹರಕೆ ಕಟ್ಟಿದ್ರೆ ನೀವೇನು ಅನ್ಕೊಂಡಿರ್ತೀರೋ ಅದು ನೆರವೇರುತ್ತಂತ. ಇಲ್ಲಿ ವಾರಗಳು ಮಿಸ್ ಆಗ್ದಂಗೆ 9 ವಾರ ಕಂಪಲ್ಸರಿ ಬರಬೇಕು. ಮಕ್ಕಳು ಬೇಕಾದವರು ಉಯ್ಯಾಲೆ ಕಟ್ತಾರೆ. ಯಾರಿಗಾದ್ರೂ ಬಾಧೆ ಇದ್ರೆ ಆ ಪೇಪರ್ ಮೇಲೆ ಬರೆದು ಅದನ್ನು ಅಂಟಿಸ್ತಾರೆ. 300 ವರ್ಷದ ಹಳ್ಳಿ ಮರ. ಇದು ಹಳ್ಳಿ ಮರಗೆ ಅವ್ರು ಹರಕೆ ಕಟ್ಬಿಟ್ಟು 108 ಪ್ರದಕ್ಷಿಣೆ ಮಾಡ್ತಾರೆ. ಈ ಕಾಟೇರಮ್ಮಗೆ ಬಂದು ದೀಪ ಆರತಿ ಎಲ್ಲ ಚೆನ್ನಾಗಿ ಬೆಳಗ್ತಾರೆ. ಇಲ್ಲಿ ಮನೆ ಕಟ್ಟಕ್ ಆಗ್ದಿಲ್ದಾರೋ ಮನೆ ಕಟ್ತಾರಂತೆ. ಯಾರಿಗಾದ್ರೂ ಮದ್ವೆ ಆಗ್ದಿಲ್ದಾರೆ ಅವ್ರದ್ದು ಮದ್ವೆ ಆಗುತ್ತಂತೆ. ನೀವು ಕೂಡ ಇಲ್ಲಿ ಬಂದು ನಿಮ್ಮ ಮನಸ್ಸಿನ ಆಸೆಗಳನ್ನು ದೇವಿಗೆ ಹೇಳಿ ಖಂಡಿತವಾಗಿಯೂ ಒಳ್ಳೇದಾಗುತ್ತದೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಬೀಗ ಕಟ್ಟಿರ್ತಾರೆ. ಇಲ್ಲಿ ಬೀಗ ಹಾಕೋದು ಕೂಡ ಒಂದು ನಂಬಿಕೆ. ಭಕ್ತರು ತಮ್ಮ ಕಷ್ಟ ಸಮಸ್ಯೆಗಳು ಅಥವಾ ಕೆಟ್ಟ ಶಕ್ತಿಗಳನ್ನು ಲಾಕ್ ಮಾಡಿದ್ದೇವೆ ಅಂತ ಭಾವಿಸ್ತಾರೆ. ಇಲ್ಲಿ ಬಂದವರೆಲ್ಲ ದುಡ್ಡು ಕೊಟ್ಟು ದಿಷ್ಟಿ ತೆಗೆಸ್ಕೊಳ್ತಾರೆ. ದೇವಸ್ಥಾನ ಒಳಗಡೆ ಹೋಗಿ ಕಾಟೇರಮ್ಮನ ದರ್ಶನ ಮಾಡ್ಕೊಂಡ್ವಿ. ಕಾಟೇರಮ್ಮಗೆ ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ದೇವಸ್ಥಾನ ಬಂದು ಹೊಸಕೋಟೆ ಕಂಬಳಿಪುರ ಹತ್ರ ಇದೆ. ನೀವು ಯಾವಾಗನ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ, ಅದೇ ಕೈಯಲ್ಲಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.